ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಶ್ರೀ ಮಧು ಬಂಗಾರಪ್ಪ ಸರ್ ಶಿಕ್ಷಣ ಸಚಿವರು, ಸಾಕ್ಷರತಾ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಭದ್ರಾವತಿ ತಾಲೂಕಾ ಎಮ್ಮೆಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಅಪಘಾತದಲ್ಲಿ ಮೃತಪಟ್ಟ 13 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ಅವರ ಅಣ್ಣಂದರು ಎಲ್ಲರಿಗೂ ಕೂಡ ಧೈರ್ಯ ಕೊಡಲಿ ಮತ್ತು ಊರು ಕೂಡ ಒಗ್ಗಟ್ಟಾಗಿರುತ್ತೆ. ನಾನು ಹೆಚ್ಚು ಮಾತು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಜನಪ್ರತಿನಿಧಿಗಳು ಕೂಡ ಬಂದು ಹೋಗಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಅದೇ ರೀತಿ ಈಗ ಇಲ್ಲಿ ಒಬ್ಬರು ಮನೆ ತೆಗೆದಿದೆ, ಅಲ್ಲಿ ಮೂರು ಜನರು. ಮತ್ತು ಭಾಳ ಮನಸ್ಸಿಗೆ ನೋವಾಗೋದೇನು ಅಂತ ಹೇಳಿದರೆ, ಆ ಹೆಣ್ಮಗಳು ಕಣ್ಣಿಲ್ಲ ಅಂದ್ರೂ ಪಾಪ ನಾವು ಕೆಲಸಕ್ಕೆ ಸರಿ ಇದ್ರೂ ನಾವು ಸರಿ ಇರೋಣ, ಎಲ್ಲ ಸರಿ ಇರ್ತದೆ. ಆ ಹೆಣ್ಮಗಳು ಕಣ್ಣಿಲ್ಲ ಅಂದ್ರೂ ಇದನ್ನು ಓದಿ IAS ಕೋಚಿಂಗ್ ಎಲ್ಲ ಮಾಡಬೇಕು ಅಂಥೇಳಿ ಮತ್ತು ನ್ಯಾಷನಲ್ ಲೆವೆಲಲ್ಲೆಲ್ಲ ಸಾಧನೆ ಮಾಡಿದ್ದಾರೆ. ಅದೆಲ್ಲ ಅವ್ರ ಕುಟುಂಬಕ್ಕೆ ಅವ್ರ ತಂದೆಯವರು ಇಲ್ಲೆಲ್ಲ ಇದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ನನ್ನ ಮನೆಗೆ ಇದ್ದಾರೋ ಅವ್ರ ಕುಟುಂಬದಲ್ಲಿ ಪಾಪ ಅವ್ರ ಮನೆಯೂ ಕಟ್ಕೊಂಡಿಲ್ಲ. ನಾನು ಅದಕ್ಕೆ ಅವ್ರ ಮನೆಗೆ ಹೋದಾಗ ಅದನ್ನು ನೋಡಿದೆ. ಫಸ್ಟ್ ಮನೆ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಅವ್ರ ಮನೆ ನೋಡಿದರೆ ಅವ್ರ ದುಡ್ಡೆಲ್ಲ ಎಲ್ಲ ಹಾಕ್ಯಾರೆ, ಏನು ಸಹಕಾರ ಮಾಡಿದ್ದಾರೆ ಅವ್ರ ಹೆಣ್ಮಕ್ಳಿಗೆ ಅಂತೇಳಿ. ಇಬ್ಬರು ಹೆಣ್ಮಕ್ಳನ್ನ ಇಟ್ಕೊಂಡು ಮಾಡಿದ್ದಾರೆ. ಈಗ